ಆಗಲ್ಲ. ಕೇರಳದ ವಯನಾಡು ಈಗ ಮರಣ ದಿಬ್ಬವಾಗಿದೆ. 200-300 ಜನ ಆಗಿದೆ ಈಗ, ಹೆಚ್ಚು ಕಡಿಮೆ ಏರ್ತಾನೆ ಇದೆ. ದಿನಕ್ಕೂ ಗಂಟೆಗೂ ಎತ್ತಿದ ಕಡೆ ಎಲ್ಲ ಸಿಗ್ತಾ ಇದೆ. ಸೈನ್ಯದವರೇನೋ ಅರ್ಜೆಂಟಲ್ಲಿ ರಾತ್ರಿ ಹೊತ್ತಲ್ಲಿ ಒಂದೇ ರಾತ್ರಿಯಲ್ಲಿ 2 ಸ್ಟೀಲ್ದು ಕಬ್ಬಿಣದ ಬ್ರಿಡ್ಜ್ಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಸೈನ್ಯ ಅನ್ನೋದು. ಸಾವಿರಾರು ಮಂದಿನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತೆಲ್ಲ ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ತಿದ್ದವರೆಲ್ಲ ಹೋಗಿದ್ದಾರೆ. ಅವರೆಲ್ಲ ಪಾಪ ವಿಸಿಟ್ ಮಾಡಿದ್ದಾರೆ. ಮಾಡ್ಕೊಳ್ಳಿ. ಈಗ ಸಾಂಕ್ರಾಮಿಕ ರೋಗ ಬರುತ್ತೋ ಇಲ್ವೋ ಅದಕ್ಕೆ ಎಲ್ಲರೂ ಚಿಂತೆಯಲ್ಲಿದ್ದಾರೆ. ಇರುವಂಜಿಪುಳ ನದಿಯಲ್ಲಿ 8 ಕಿಲೋಮೀಟರ್ ದೂರಕ್ಕೆ ಗುಡ್ಡದ ಮಣ್ಣು ಕಲ್ಲು ಎಲ್ಲ ಕೊಚ್ಚೋಗಿರೋದು ಇಸ್ರೋದು ಸ್ಯಾಟಲೈಟ್ ಮೂಲಕ ಚಿತ್ರಗಳಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಯಾವ ಪ್ರಮಾಣದಲ್ಲಿ ಹೋಗಿದೆ ಅಂತ. ಸಮುದ್ರ ಮಟ್ಟದಲ್ಲಿ 1550 ಮೀಟರ್ ಎತ್ತರದಿಂದ ಇದು ಗುಡ್ಡ ಕುಸ್ತಿದೆ ಅಂತ ಇಸ್ರೋ ಹೇಳಿದೆ. ಅಂದರೆ ಗೊತ್ತಾಗ್ತಿರೋದು ಅಂದರೆ ಅದರ ಪ್ರಮಾಣ ಏನಿತ್ತು ಅಂತ. ಸೊ ಈ ನದಿಗೆ ಅಡ್ಡಲಾಗಿರುವ ತಾತ್ಕಾಲಿಕ ಬ್ರಿಡ್ಜು ರಾತ್ರೋರಾತ್ರಿ ಶ್ರಮ ಎಂಥದ್ದು. ಹೀಗೆ ನದಿಗೆ ಕೊನೆಗೂ ಕೂಡ ಬೃಹತ್ತಾದಂತಹ ಕಬ್ಬಿಣದ ಸೇತುವೆಯನ್ನು ಕಟ್ಟುವಲ್ಲಿ NDRF ತಂಡ ಯಶಸ್ವಿಯಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಬೃಹತ್ತಾದಂತಹ ಕಬ್ಬಿಣದ ಸೇತುವೆ. ಚುರಲ್ಮಲೆ ನದಿಗೆ ಅಡ್ಡಲಾಗಿ ಈ ಒಂದು ಸೇತುವೆಯನ್ನು ತಾತ್ಕಾಲಿಕವಾದಂತಹ ಬಹಳ ಬೃಹತ್ತಾದಂತಹ ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಮಲೈ ನದಿ ಕ್ಷಣಕ್ಕೂ ತನ್ನ ರಭಸವನ್ನು ಹೆಚ್ಚು ಮಾಡ್ಕೊಳ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಕಳೆದ 2 ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ಅಡ್ಡಿಯಾಗ್ತಾ ಇತ್ತು. ರಕ್ಷಣೆ ಮಾಡಿದವ್ರನ್ನ ಕೇವಲ ರೋಪ್ವೇ ಮೂಲಕವಾಗಿ ಸಾಗಿಸುವಂಥ ವ್ಯವಸ್ಥೆಗಳು ಕಳೆದ 2 ದಿನಗಳಿಂದ ಇತ್ತು. ಜೊತೆಗೆ ಸಿಕ್ಕಂಥ ಶವಗಳನ್ನು ಕೂಡ ರೋಪ್ವೇಗಳ ಮೂಲಕವಾಗಿ ಸಾಗಿಸಬೇಕಾಗಿತ್ತು. ಹೀಗಾಗಿನೇ ಬೃಹತ್ತಾದಂತಹ ಈ ಒಂದು ಕಬ್ಬಿಣದ ಸೇತುವೆಯನ್ನು ಇನ್ನು ಬಂಡೆಗಳೇ ಬಂದು ಗ್ರಾಮದ ಮೇಲೆ ಬಿದ್ದಾಗ ಬಂಡೆ ಕೆಳಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಯಾವ ಬಂಡೆ ಕೆಳಗೆ ಯಾರು ಸಿಗಾಕೊಂಡ್ಬಿಟ್ಟಿದ್ದಾರೋ ಏನು ಕಥೆನೋ ಏನು ಗೊತ್ತಾಗ್ತಿಲ್ಲ. ಅದಕ್ಕೀಗ ಅಲ್ಲಿ JCBಗಳನ್ನು ಬಿಟ್ಬಿಟ್ಟಿದಾರಂತೆ ಒಳಕ್ಕೆ. ಅದು ಬಗದು ನೋಡ್ತಾ ಇದೆ, ಸಿಗ್ತಾ ಇದೆ. ಎಲ್ಲೋ 2 ಕೈ 1 ಕಾಲು 3 ಬೆರಳು ಸಿಗ್ತಾ ಇದೆ. ನದಿಗೆ ಇವತ್ತು JCBಗಳು ಇಳಿತಾ ಇದ್ದಾವೆ. ಕಾರಣ ಬೃಹತ್ ಬಂಡೆಗಳ ನಡುವೆ ಅಥವಾ ಅದರ ಕೆಳಗಡೆ ಮೃತದೇಹಗಳು ಸಿಕ್ಕಾಕೊಂಡಿರ್ಬೋದು ಅನ್ನುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು JCBಗಳನ್ನು ಚೂರಲ್ಮಲೈ ನದಿಗೆ ಇಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಚೂರಲ್ಮಲೈ ಪ್ರದೇಶಕ್ಕೆ ಮಲ್ಪಾಡ್ ಭಾಗದಿಂದ JCBಗಳನ್ನ ಕರೆಸೋದಕ್ಕೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ 10 ಕಿಲೋಮೀಟರ್ಗಳ ದುರ್ಗಮವಾದಂಥ ಹಾದಿ ಇದು. ಜೀಪ್ಗಳು ಬರೋದೇ ತುಂಬ ಕಷ್ಟದಂತಹ ಪರಿಸ್ಥಿತಿಗಳು. ಇಂಥ ಸಂದರ್ಭದಲ್ಲಿ JCBಗಳನ್ನು ಈ ಒಂದು ಸ್ಥಳಕ್ಕೆ ಕರೆಸೋದು ಬಹಳ ಕಷ್ಟವಿತ್ತು. ಅದರ ನಡುವೆಯೂ ಕೂಡ ಇವತ್ತು 10ಕ್ಕೂ ಹೆಚ್ಚು JCBಗಳು ಕೇವಲ ಚೂರಲ್ಮಲೈ ಪ್ರದೇಶಕ್ಕೇ ಬಂದಿರುವಂಥದ್ದು. ಮತ್ತೊಂದು ಭಾಗದಲ್ಲಿ 2 JCBಗಳ ಮೂಲಕವಾಗಿ ಕಾರ್ಯಾಚರಣೆಯನ್ನ ಮಾಡಿಸಲಾಗ್ತದೆ. ಕನ್ನಡಿಗರ ಶವಗಳಿಗಾಗಿ ಶೋಧ ಮುಂದುವರೆದಿದೆ. ಮುಣ್ಣಕೈನಲ್ಲಿರುವಂತಹ KR-ಪೇಟೆ ಮೂಲದ ಲೀಲಾವತಿ ಮತ್ತು ಮೊಮ್ಮಗ ನಿಹಾಲ್ ಶವ ಸಿಕ್ಕಿದೆ. ನಿಹಾಲ್ ತಂದೆ ತಾಯಿಗೆ ತಿಳಿಸದೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಚಾಮರಾಜನಗರದ ರಾಜೇಂದ್ರ ರತ್ನಮ್ಮ ಅವರ ಶವ ಇನ್ನೂ ಸಿಕ್ಕಿಲ್ಲ. ನಿನ್ನೆ ಸಿಕ್ಕ ಶವ ರಾಜೇಂದ್ರ ಅವರದಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಅಂತ್ಯಕ್ರಿಯೆ ರದ್ದು ಮಾಡಿದ್ದಾರೆ. ವಯನಾಡಿನ ಸಂತ್ರಸ್ತ ಕನ್ನಡಿಗರಿಗೆ ದೂರವಾಣಿ ಮೂಲಕ CM ಸಿದ್ದರಾಮಯ್ಯ ಧೈರ್ಯವನ್ನು ತುಂಬುವ ಕೆಲಸ ಮಾಡಿದ್ದಾರೆ. ಬಿದ್ದ ತಕ್ಷಣ ಮನೆಯೊಳಗೆ ಊಟ ಕೊಟ್ಟಿದ್ದೀನಿ ಸರ್. ನಮ್ಮ ಅತ್ತೆಯವ್ರದ್ದು ಸಿಕ್ಕಿದೆ, ಅಲ್ಲಿ ಅದೇ ಜಾಗದಲ್ಲಿ ಸಿಕ್ಕಿದೆ ಸರ್. ಗೊತ್ತಾಗ್ತಾ ಇದೆ? ಗೊತ್ತಾಗ್ತಿದೆ ಸರ್, ಗೊತ್ತಾಗ್ತಿದೆ. ಬಟ್ಟೆನೂ ಕೂಡ ಇದ್ದವು ಸರ್ ಅಲ್ಲೇ. ನಿಮ್ಮ ತಂಗಿಗೆ ಹೇಳಿದ್ರ? ಇಲ್ಲ ಸರ್, ಅವ್ರಿಗಿನ್ನೂ ಹೇಳಿಲ್ಲ. ನಮ್ಮ ಭಾವರಿಗೆ ಅವ್ರಿಗೆ ಏನು ಹೇಳಿಲ್ಲ ಸರ್. ಆ ಮಗು ಅಂತ್ಯ ಸಂಸ್ಕಾರ ಎಲ್ಲ ತಂಗಿಗೆ ನಿಮ್ಮ ಭಾವನಿಗೆ ಹೇಳ್ದಲೇ ಮಾಡಿಬಿಡ್ತೀರಾ ಸರ್? ಹೇಳ್ದೇ ಮಾಡಬೇಕು ಸರ್. ಹೇಳಿದ್ರೆ ನೋಡಬೇಕು ಮುಖನ ಅಂತ ಅಂತಾರೆ. ಏನು ಮಾಡೋದು? ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರಿ. ಆಯಿತು ಸರ್.